ಶಾಲೆಯಿಂದ ವರ್ಗಾವಣೆಯಾಗಿರುವ 4 ಜನ ಶಿಕ್ಷಕರ ವರ್ಗಾವಣೆ ಆದೇಶವನ್ನು ಹಿಂಪಡೆಯಬೇಕು. 4 ಜನ ಶಿಕ್ಷಕರನ್ನು ಮರು ನಿಯೋಜನೆ ಮಾಡುವಂತೆ ಒತ್ತಾಯಿಸಿ ತಾಲೂಕಿನ ಗಡಿ ಗ್ರಾಮವಾದ ಟಿ. ಕಲ್ಲಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿ ಹಾಗೂ ಗ್ರಾಮದ ಮುಖಂಡರು, ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಬಳಿ ಪ್ರತಿಭಟನೆ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಗ್ರಾಮದ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ ಒಟ್ಟು 162 ವಿದ್ಯಾರ್ಥಿಗಳು ಇದ್ದು, ಇದುವರೆಗೂ ಶಾಲೆಯಲ್ಲಿ 8 ಜನ ಶಿಕ್ಷಕರು ಇದ್ದರು. ಇದರಿಂದ ಶಾಲೆಯಲ್ಲಿ ಪಾಠ ಪ್ರವಚನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಇತರೆ ಚಟುವಟಿಕೆಗಳು ಅಚ್ಚುಕಟ್ಟಾಗಿ ನಡೆದುಕೊಂಡು ಹೋಗುತ್ತಿದ್ದು, ಕಲಿಕೆಯಲ್ಲಿಯೂ ಉತ್ತಮ ವಾತಾವರಣವಿತ್ತು. ಆದರೆ ಮಕ್ಕಳ ಅನುಪಾತಕ್ಕಿಂತ ಶಿಕ್ಷಕರು ಹೆಚ್ಚಿದ್ದಾರೆ ಎಂದು ಈಗ 4 ಜನ ಶಿಕ್ಷಕರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ಇದರಿಂದ ಈಗ ಶಾಲೆಯಲ್ಲಿ 4 ಜನ ಶಿಕ್ಷಕರು ಮಾತ್ರ ಉಳಿದಿದ್ದು, ಅದರಲ್ಲಿ ಒಬ್ಬ ಶಿಕ್ಷಕಿ ಹೆರಿಗೆ ರಜೆ ಪಡೆದು ಹೋಗಿದ್ದಾರೆ. ಉಳಿದಿರುವುದು 3 ಶಿಕ್ಷಕರು ಮಾತ್ರ. ಈಗ ಶೈಕ್ಷಣಿಕ ವರ್ಷದ ಮಧ್ಯಭಾಗವಾಗಿರುವುದರಿಂದ ಮಕ್ಕಳ ಕಲಿಕೆಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಶಿಕ್ಷಕರನ್ನು ಯಾವುದೇ ಕಾರಣಕ್ಕೂ ನಮ್ಮ ಶಾಲೆಯಿಂದ ವರ್ಗಾವಣೆಯಾಗಲು ಬಿಡುವುದಿಲ್ಲ. ಗಡಿ ಭಾಗದ ಗ್ರಾಮದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡಲು ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಆದೇಶವನ್ನು ರದ್ದು ಮಾಡಬೇಕು ಎಂದು ಮನವಿ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕ ಎಳನೀರು ಗಂಗಾಧರ, ಜಿಲ್ಲಾ ಸಂಘಟನಾ ಸಂಚಾಲಕ ಬಿಟಿ ಗುದ್ದಿ ದುರ್ಗೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಜಿ ಸಿದ್ದನಗೌಡ, ಕೋರಿ ಈರಪ್ಪ, ಎಕೆ ತಿಪ್ಪೇಸ್ವಾಮಿ, ಎಸ್ಟಿಎಂಸಿ ಅಧ್ಯಕ್ಷ ಕೆಎಂಬಿ ಸಿದ್ದೇಶ್ವರ ಸ್ವಾಮಿ, ಮುಖಂಡರಾದ ಕೆಎಂ ಪರ್ವತಯ್ಯ, ಎಂ ತಿಪ್ಪೇಸ್ವಾಮಿ, ಶಿವಣ್ಣ, ಉಪ್ಪರ ಗಂಗಣ್ಣ, ದೇವೇಂದ್ರಪ್ಪ, ಅಂಬರೀಶ್ ಪಾಲ್ಗೊಂಡಿದ್ದರು. ಶಿಕ್ಷಕರ ವರ್ಗಾವಣೆಯಿಂದ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳು ಹಾಗೂ ಶಾಲೆಯ ಭವಿಷ್ಯ ಹಾಳಾಗುತ್ತದೆ. ಆದ್ದರಿಂದ ವರ್ಗಾವಣೆಗೊಂಡ ಶಿಕ್ಷಕರನ್ನು ಮರು ನಿಯೋಜನೆ ಮಾಡಬೇಕು ಎಂದು ಬಿಟಿ ಗುದ್ದಿ ದುರ್ಗೇಶ್, ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರು ಹೇಳಿದರು. ವರದಿ ಡಿಎಂ ಈಶ್ವರಪ್ಪ, ಸಿದ್ದಾಪುರ. ನಿಮ್ಮ ಹೆಸರು ಏನು ಸರ್? ಸಿದ್ದೇಶ್ವರ ಅಂತೇಳಿ, ನಾನು ಎಸ್ಟಿಎಂಸಿ ಅಧ್ಯಕ್ಷರು. ನಮ್ಮ ಶಾಲಾ ವತಿಯಿಂದ 4 ಜನ ಶಿಕ್ಷಕರನ್ನ ವರ್ಗಾವಣೆ ಮಾಡಿದ್ದಾರೆ. ಈ ವರ್ಗಾವಣೆ ಮಾಡಿರೋ ಪ್ರಕ್ರಿಯೆಯಿಂದ ನಮಗೆ ಭಾಳ ಕಷ್ಟ ಆಗ್ತೈತೆ. ಮತ್ತು ಹಿಂದಿ ಟೀಚರ್ಸ್ ಇಲ್ಲದೆ ಇರೋದು ಒಂದು, ಮತ್ತು 4 ಜನ ಶಿಕ್ಷಕರನ್ನ ನಾವು ವರ್ಗಾವಣೆ ಮಾಡಿರೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತದೆ. ಶಾಲೆಗೆ ಮಕ್ಕಳು ಬೇಕಾದಷ್ಟು ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ, ಆದ್ರೂ ನಮಗೆ ವರ್ಗಾವಣೆ ಮಾಡಿರೋದ್ರಿಂದ ಈ ಸದ್ಯಕ್ಕೆ ಅತಿಥಿ ಶಿಕ್ಷಕರನ್ನಾಗಿ ನಮಗೆ ಈ ಶಾಲಾ ಶೈಕ್ಷಣಿಕ ವರ್ಷ ಮುಕ್ತಾಯ ಆಗೋವರೆಗಾದರೂ ಅಟ್ಲೀಸ್ಟು ನಮಗೆ ಶಾಲಾ ಶಿಕ್ಷಣ ವಂಚಿತ ಆಗದಂಗೆ ನಮಗೆ ಶಾಲಾ ಶಿಕ್ಷಕರನ್ನ ರಚಿಸ್ಕೊಡ್ಬೇಕು. ಈಗ ಶೈಕ್ಷಣಿಕ ವರ್ಷ 2025 ಮುಗಿತಾ ಬಂದಿರೋಂಥ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಿಂದ 4 ಜನ ಶಿಕ್ಷಕರನ್ನ ಒಂದೇ ಸಲ ವರ್ಗಾವಣೆ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ತಪ್ಪು ಮಾಡ್ತಿದ್ದಾರೆ ಅಂತ ನಮಗನ್ಸುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಭಾಳ ಇದು ಕುಂಠಿತ ಆಗಿಬಿಡುತ್ತೆ. ಈಗ ಅವರು ಮಾಡಿರೋಂಥ ಮೆಥಡ್ಗಳು ಬೇರೆ ಶಿಕ್ಷಕರು ಬಂದು ಅವರು ಅಂದ್ಕೊಂಡು ಇವರು ಅವ್ರ ಜೊತೆಗೆ ಸಂಬಂಧಗಳು ಸರಿ ಹೋಗಿ ಪಾಠ ಅವೆಲ್ಲವೂ ಕೂಡ ಭಾಳ ತೊಂದರೆ ಆಗುತ್ತೆ. ಹಂಗಾಗಿ ಈ ಶೈಕ್ಷಣಿಕ ವರ್ಷ ಮುಗಿಯೋವರೆಗೂ ಈ ಶಿಕ್ಷಕರನ್ನ 4 ಜನನ ಉಳಿಸ್ಕೊಂಡು ನಮಗೆ ನೀವು ಇದು ಆ್ಯನ್ಯುವಲ್ ಎಕ್ಸಾಮ್ ಮುಗಿದ ಮೇಲೆ ನೀವು ಇವ್ರನ್ನ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ಇವ್ರನ್ನ ಯಾರನ್ನೂ 4 ಜನನ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ ಸರ್. ಥ್ಯಾಂಕ್ ಯು.
ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಅಮೃತ ಅಂತ. ಎಷ್ಟನೇ ತರಗತಿ ವಿದ್ಯಾರ್ಥಿ? 8ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಏನಮ್ಮ ಈಗಾಗಿರ್ತಕ್ಕಂಥ ಸರ್, ಸಮಸ್ಯೆ? ನಾವು 4 ಜನ ಶಿಕ್ಷಕರನ್ನ ಬೇರೆ ಶಾಲೆಗೆ ವರ್ಗಾವಣೆ ಮಾಡ್ತಿದ್ದಾರೆ. ಅದಕ್ಕೆ ತುಂಬಾ ವಿದ್ಯಾಭ್ಯಾಸದ ಕೊರತೆ ಆಗ್ತದೆ. ಅದಕ್ಕೆ ದಯವಿಟ್ಟು ಇಲ್ಲೇ ಉಳಿಸ್ಬೇಕಂತ ಕೇಳ್ಕೊಂತಿದ್ದೀವಿ. 1 ತಿಂಗಳಿಂದ ಪತ್ರಗಳನ್ನು ಸುಮಾರು ಕಳಿಸಿದ್ವಿ BO ಆಫೀಸಿಗೆ. ಅವರೇನು ರಿಪ್ಲೈನೇ ಮಾಡಲಿಲ್ಲ. ಅದಕ್ಕೆ ನಾವು ಸುಮ್ಮನಾದ್ವಿ. ಪೇರೆಂಟ್ಸ್ ಹತ್ರ ಎಲ್ಲ ಕೇಳ್ಕೊಂಡ್ವಿ. ಅದಕ್ಕೆ ನಾವು ನಿಮಗೇನು ಇದೇ ಶಿಕ್ಷಕರು ಇಲ್ಲ? ಸರ್, ಚೆನ್ನಾಗಿ ಅಭಿವೃದ್ಧಿ ಆಗ್ತೈತೆ ಸರ್ ಸ್ಕೂಲ್ ಇವ್ರು ಇರೋದಕ್ಕೆ. ಎಸ್ ಸರ್, ಆಟ ಪಾಠಗಳು ಚೆನ್ನಾಗಿ ಆಗ್ತದೆ. ಥ್ಯಾಂಕ್ ಯು. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಸುಮನ್. ಎಷ್ಟನೇ ಕ್ಲಾಸು? 8. ಮಾತಾಡೋಣ, ಏನು ಅಭಿಪ್ರಾಯ ಏನಾಗುತ್ತೆ? ಶಿಕ್ಷಕ ನಾಲ್ಕು ಜನನು ಶಿಕ್ಷಕರನ್ನು ಒಂದೇ ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಆ ಶಿಕ್ಷಕರು ನಮ್ಮ ಸ್ಕೂಲಲ್ಲೇ ಇರಬೇಕು. ತಿರ್ಗಾ ಅವ್ರೇನ ನಾವು ಹೋದ್ರೆ ಹುಡುಗರಿಗೂ ಓದಕ್ಕೆ ತೊಂದರೆ ಆಗ್ತತಿ. ತಿರ್ಗಾ ನಮ್ಮ ತಂಗಿಯರಾಗಲಿ ತಮ್ಮಂದಿರಾಗಲಿ ಅವ್ರಿಗೂ ಓದಕ್ಕೆ ಚಾನ್ಸ್ ಸಿಗೋದಿಲ್ಲ. ತಿರ್ಗಾ ಅವ್ರು ಬೇರೆ ಸ್ಕೂಲಿಗೆ ಹೋಗೋಕ್ಕಾಗತ್ತಿ. ನಮ್ಮೂರಲ್ಲೇ ಶಾಲೆ ಇದ್ರೂ ಅದು ಮುಚ್ಚಿದ್ರೆ ಬೇರೆ ಸ್ಕೂಲು ಇದು ಆಕತ್ತಂದು ನಮ್ಮ ಸ್ಕೂಲಲ್ಲೇ ಓದಿಸ್ಬೇಕು. ಇಲ್ಲಾಂದರೆ ಟೀಚರ್ಸ್ ಹೋದರೆ ಇವಾಗ ನಮ್ಮ ಸ್ಕೂಲನ್ನ ಮುಚ್ಚಬೇಕಾಗುತ್ತೆ.